ನಮಸ್ತೆ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಊರಿಂದನ ಒಂದು ಕುಂಬಳಿಕಾಯಿ ಕೊಟ್ಟು ಕಳಿಸಿದ್ರು. ಸೊ ಅದು ಪಲ್ಯ ಮಾಡಬೇಕಂತೇಳಿ ತುಂಬ ಇಷ್ಟ ಆಯಿತು. ಹಾಗಾಗಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಅದರ ಒಳಗಡೆ ತಿಳಿನೆಲ್ಲ ತೆಗೆದ್ಬಿಟ್ಟು ಮತ್ತು ಈಚೆ ಸಿಪ್ಪೆನೆಲ್ಲ ತೆಗಿಬೇಕು. ಹಾಗೆ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೋಬೇಕು. ಹಾಗಾಗಿ ನೋಡಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ. ಸೊ ನನ್ನ ಮಗಳು ಬಂದಿದ್ಲು, ಹಾಗೆ ಜೊತೆಗೆ ವೀಡಿಯೋ ಮಾಡೋಂಥ ಅವಳಿಗೆ ಫೋನ್ ಕೊಟ್ಟಿದ್ದೆ, ಅವಳು ವೀಡಿಯೋ ಮಾಡ್ತಾಯಿದ್ದಾಳೆ. ಸೊ ನಾನಾಗಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಕಟ್ ಮಾಡೋದಂತ. ಇನ್ನು ನೋಡಿ, ತಿಳಿ ಎಲ್ಲ ಫಸ್ಟು ತೆಗೆದಿಟ್ಕೊತಾ ಇದ್ದೀನಿ. ಆಮೇಲೆ ಸಿಪ್ಪೆನ ಕಟ್ ಮಾಡಿಟ್ಕೊತೀನಿ. ಜಾಸ್ತಿ ಸಿಹಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಇದು ಸ್ವಲ್ಪ ಕಾಯಿ ಆಗಿತ್ತು, ಟೇಸ್ಟಾಗಿ ಚೆನ್ನಾಗಿ ಇರುತ್ತೆ ಅಂತೇಳಿ ಇವಾಗ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಪಾಪು ಬಂದ, ನಮ್ಮಮ್ಮ ಏನೋ ತಿನ್ನೋದು ಕೊಡ್ತಾಳೆ ಅಂತ. ಸೊ ಅಷ್ಟರಲ್ಲಿ ನಾನೆಲ್ಲ ಎತ್ತಿಟ್ಟೆ, ಯಾಕಂದರೆ ಅಲ್ಲಿ ತುರಮಣಿ ಕೈ ಏನಾದರೂ ಹಾಕ್ತಾನೆ ಅಂತೇಳಿ. ಅಷ್ಟರಲ್ಲಿ ಎಲ್ಲ ಎತ್ತಿಟ್ಕೊಂಡೆ. ಮತ್ತು ಅವನು ವಾಪಸ್ ಹೋದ. ಮತ್ತು ನಾನಿವಾಗ ಚಾಕು ತಗೊಂಡು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇವಾಗ, ತಿಳಿನೆಲ್ಲ ತೆಗೆದು. ಇನ್ನು ಮೇಲಿರೋ ಸಿಪ್ಪೆ ತೆಗೆದ್ರೆ ಅಷ್ಟೇ ರೆಡಿ ಆಗುತ್ತೆ. ಇವಾಗ ನೋಡಿ, ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚಿಕ್ಕದಾಗೆ ಪೀಸ್ ಮಾಡಿಕೊಂಡು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಮತ್ತು ನಾನು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಕೂಗಿಸ್ಕೊತೀನಿ. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಪಕ್ಕದಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಪಟಾಟ ಪಲ್ಯ ಥರನೇ ರೆಡಿ ಮಾಡ್ಕೊತೀನಿ ಇವಾಗ. ಕೆಂತ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ, ಕಾಯಿ ಥರನ. ಹಣ್ಣಾಗಿದ್ದರೆ ಅಷ್ಟು ಟೇಸ್ಟಾಗಿ ಜಾಸ್ತಿ ಸ್ವೀಟಾಗಿರುತ್ತೆ. ಸ್ವಲ್ಪ ಇದು ಕಾಯಿ ಇರೋದ್ರಿಂದ ಅಷ್ಟು ಸ್ವೀಟ್ ಕಡಿಮೆ ಇರುತ್ತೆ ಅಂತೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕುಂಬಳಕಾಯಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ದೇಹಕ್ಕೆ. ಯಾಕಂದರೆ ಇದು ಬ್ರೈನು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಕುಂಬಳಕಾಯಿ ತಿನ್ನೋದ್ರಿಂದ. ಹಾಗಾಗಿ ಸೊ ನನಗೂ ಇಷ್ಟ ಕುಂಬಳಕಾಯಿ ಪಲ್ಯ ಅಂತೇಳಿ. ಇವಾಗ ಕುಕ್ಕರಿಂದ ಕೂಗಿದೆ, ಒಂದು ವಿಸಲ್ ಆಗಿದೆ ನೋಡಿ. ಇವಾಗ ತಣ್ಣಗಾಗಿದೆ, ತೆಗ್ದಿದ್ದೀನಿ. ಚೆನ್ನಾಗಿ ಬೆಂದಿತ್ತು. ಆ ನೀರೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊತೀನಿ. ಅದು ಬೇಕಂದರೆ ರೈಸ್ಗೇನಾದರೂ ಹಾಕ್ಕೋಬೋದು. ನಾನು ರೈಸ್ಗೆ ಹಾಕೋದಕ್ಕೆ ಅಂತ ಸಪ್ರೇಟ್ ಮಾಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಆಯಿಲ್ ಹೀಟ್ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸಿಡಿತಾ ಇದೆ. ಇನ್ನು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಟೊಮೊಟೊ ಎಲ್ಲ ಏನೂ ಸೇರಿಸೋದಿಲ್ಲ, ಬರೀ ಈರುಳ್ಳಿ ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮೂರು ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಚಿಕ್ಕದಾಗಿ. ಸೊ ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಇದನ್ನೇ ಹಾಕಿದ್ದು ಚೆನ್ನಾಗಿರುತ್ತೆ ಅಂತ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಅದೆಲ್ಲ ರಸನೆಲ್ಲ ತೆಗ್ದಿಟ್ಕೊಂಡಿದ್ದೀನಿ. ಒಂದು ಸಪ್ರೇಟ್ ಮಾಡಿದ್ನಲ್ವ, ಇವಾಗ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇದು ಸೇಮ್ ಪಟಾಟೊ ಪಲ್ಯ ಥರನೇ ರೆಡಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ ಮುಂದೆ ಮಾಡಿ ಚೆನ್ನಾಗಿ ಟೇಸ್ಟ್ ಬರೋಂಗೆ ತಿರುಗಿಸ್ಕೊತಾ ಹೋಗ್ತೀನಿ. ಯಾಕಂದರೆ ಇದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಹಾಗೆ ರುಚಿಗೆ ತಕ್ಕಷ್ಟು 1 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಕೈ ಆಡಿಸ್ಕೋಬೇಕು, ಯಾಕಂದರೆ ಆಗುತ್ತೆ. ಹಾಗಾಗಿ ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತೀನಿ. ಖಾರ ಮುಂದಿದ್ರೆ ಸ್ವೀಟ್ ಕಾಣಿಸಲ್ಲ, ಹಾಗಾಗಿ ಸ್ವಲ್ಪ ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನೂ ಸೇರಿಸ್ಕೊತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಷ್ಟಾದರೆ ಲಾಸ್ಟಲ್ಲಿ ನಾನು ಕಾಯಿ ತುರಿ ಆ್ಯಡ್ ಮಾಡ್ತೀನಿ. ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ಕಾಯಲ್ಲಿ ಒಂಥರ ಹಾಲೆಲ್ಲ ಸೇರಿಕೊಳ್ಳುತ್ತಲ್ವ ಅದ್ರ ಜೊತೆ. ಸೊ ಸ್ವೀಟನ್ನು ಕಡಿಮೆ ಆಗುತ್ತೆ. ಅದರಿಂದ ಹೆಚ್ಚೇ ಕಾಯಿ ತುರಿ ಹಾಕಬೇಕು ಇದಕ್ಕೆ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿನೇ ಹಾಕಬೇಕು ನೋಡಿ. ಇದು ಅದು 2ರಷ್ಟು ಹಾಕಿದ್ದೀನಿ ನಾನು ಸ್ವಲ್ಪನ. ಇವಾಗ ಎಲ್ಲ ಅಂಟ್ಕೊಂಡಿದೆ, ಎಲ್ಲ ಕಡೆನೂ ಅಂಟ್ಕೊಬೇಕು. ಆರ್ತತಿ ಇದು ರೆಡಿ ಆಗುತ್ತೆ. ಇನ್ನು ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಟಿಫನ್ ರೆಡಿ ಮಾಡಿದ್ದೆ. ನಾವು ಟಿಫನ್ ಮುಗಿಸ್ಕೋಬೇಕು ಇವಾಗ. ಅವರೆಲ್ಲ ಸ್ಕೂಲಿಗೆ ಬಿಟ್ಟಾದಮೇಲೆ ನಾವು ಕೂಡ ತಿಂಡಿ
ಸೊ ಇವಾಗ ರೆಡಿಯಾಗಿದೆ. ನಾನು ಮುಚ್ಚಳ ಹಾಕಿ ಸ್ವಲ್ಪ ಹಾಗೆ ಬಿಡ್ತೀನಿ, ಅದು ತಣ್ಣಗಾಗುತ್ತೆ. ಚೆನ್ನಾಗಿ ರೆಡಿಯಾಗಿದೆ. ಅರಶಿನ ಏನೂ ಆ್ಯಡ್ ಮಾಡಿಲ್ಲ. ಸೊ ಇಷ್ಟು ಮಾತ್ರ ಹಾಕಿದರೆ ತುಂಬ ಚೆನ್ನಾಗಿ ಪಲ್ಯ ರೆಡಿಯಾಗಿತ್ತು. ಇನ್ನು ಒಂದು ಕಡೆ ನಾವು ದೋಸೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹಾಕ್ಕೊಟ್ಟಿದ್ದೆ, ಮತ್ತು ನಮ್ಮ ತಿನ್ನುವಾಗ ತಣ್ಣಗಾಗುತ್ತೆ ಅಂತೇಳಿ ಹಾಕಿರಲಿಲ್ಲ. ಇವಾಗ ಹಾಕ್ಕೊತಾ ಇದ್ದೀನಿ ನಾನು ನಮ್ಮ ಹಸ್ಬೆಂಡ್ಗೆ. ಸೊ ನೋಡಿ, ದೋಸೆ ಹಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ನಾನು ನೈಟೇ ಎಲ್ಲ ರೆಡಿ ಮಾಡಿದ್ದೆ, ಹಾಗಾಗಿ ಇವಾಗ ಬೇಗನೆ ಬೆಳಗ್ಗೆನೇ ರೆಡಿ ಆಯಿತು ಟಿಫನ್ನು. ಸೊ ಇನ್ನು ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೊರಡ್ತಾರೆ. ಅವ್ರಿಗೆ ರೆಡಿ ಮಾಡಿ ಇವಾಗ ಹಾಕ್ಕೊಟ್ಟಿದ್ದೀನಿ. ಒಂದು ಕಡೆ ಚಟ್ನಿನೂ ಮಾಡಿದ್ದೆ, ಚಟ್ನಿನೂ ಹಾಕ್ಕೊಟ್ಟಿದ್ದೀನಿ. ಕುಂಬಳಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು, ಬಾಯ್.